ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ನಮ್ಮ RCB ಗೆಲ್ತಾ ಇದ್ದಂಗೆನೆ, ಟ್ರೋಫಿ ಎತ್ತುತ್ತಾ ಇದ್ದಂಗೆನೆ ಈ ಸಲ ಕಪ್ ನಮ್ದು ಅಂತ ನಮ್ಮ ಸ್ಮೃತಿ ಮಂದನ ಅವ್ರ ಬಾಯಿಂದ ಹೇಳ್ತಾ ಇದ್ದಂಗೆನೆ ಅವ್ರ ಅಜ್ಜಿ ಇಡೀ ಫ್ಯಾನ್ಸ್ಗಳೆಲ್ಲ ಒಂಥರ ಸ್ಟನ್ ಆಗೋಗ್ಬಿಟ್ಟಿದ್ವಿ. ಯಾಕೆಂತಂದ್ರೆ ಆಫ್ಟರ್ 16 ಲಾಂಗ್ ಇಯರ್ಸ್ RCBಗೆ ಒಂದು ಕಪ್ಪು ಬಂದಿರೋದು. ಅದು ಮೆನ್ಸೋ ವುಮೆನ್ಸೋ ಗೊತ್ತಿಲ್ಲ, ಒಟ್ಟಲ್ಲಿ ಕಪ್ಪಿಸ ಕಪ್ಪು ಅಷ್ಟೇನೆ. ಮೆನ್ಸಲ್ ಗೆದ್ರು ಕಪ್ಪೇನೆ, ವುಮೆನ್ಸಲ್ ಗೆದ್ರು ಕಪ್ಪೇನೆ. ಯಾಕಂದ್ರೆ ಬಂದಿರೋದು RCBಗೆ 16 ವರ್ಷ ಆದ್ಮೇಲೆ ಒಂದು ಟ್ರೋಫಿ ಬಂದಿದೆ ಅಂತಂದ್ರೆ ಅವ್ರ ಅಜ್ಜಿ ನಾವು ಸ್ಟನ್ ಆಗೋಗ್ಬಿಟ್ಟು ಸೆಲೆಬ್ರೇಟಿಂಗ್ ಮಾಡೋದು ಅಂತ ಒಂಥರ ಯೋಚನೆ ಮಾಡೋ ಥರ ಆಗೋಗ್ಬಿಟ್ಟಿತ್ತು. ಇದು ನಮ್ಮ RCBನೇ ನಾ ಕಪ್ಪು ಗೆದ್ದಿದ್ದು ಅಂತ ಶಾಕ್ ಅಲ್ಲಿ ಇದೀವಿ. ಇನ್ನ ಒಂದ್ ಸ್ವಲ್ಪ ರಿಕವರ್ ಆಗಬೇಕಾಗಿದೆ ಶಾಕಿಂದ. ನೆನ್ನೆ ಮಾತುಗಳೇ ಬರ್ತಾ ಇರಲಿಲ್ಲ ನನಗೆ. RCB ಆ ರೇಂಜಿಗೆ ಒಂಥರ ಈ ಟೂರ್ನಮೆಂಟ್ ಅಲ್ಲಿ ಅವಳಿ ಮಾಡ್ಕೊಂಡು ಗೆದ್ದಿದೆ ಅಂತ ಹೇಳ್ಬೇಕು. ಸೊ ಇವರು ಟೂರ್ನಮೆಂಟ್ ನ ಮಾತ್ರ ಗೆದ್ದಿದ್ದಾರೆ ಅಂತ ಅಲ್ಲ, ಟೂರ್ನಮೆಂಟ್ ನ ಗೆಲ್ಲರ ಜೊತೆಗೆ ಅವಾರ್ಡ್ಸ್ ಗಳ ಸುರಿಮಳೆನೇ ಗೆದ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು ನಮ್ಮ RCB. ನಿನ್ನೆ ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಏನೇನು ಆಯಿತು, ಯಾರ್ಯಾರಿಗೆ ಅವಾರ್ಡ್ಸು ಹೋಯ್ತು, ಜೊತೆಗೆ ಕಪ್ ಎತ್ತದಾಗ ಹೆಂಗಿತ್ತು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರು ವಿಡಿಯೋ ಕಾಲ್ ಮಾಡ್ಬಿಟ್ಟು ವಿಜಸ್ನ ಹೇಳಿದ್ರು. ವಿರಾಟ್ ಕೊಹ್ಲಿ, ಮ್ಯಾಕ್ಸ್ವೆಲ್ ಇವರೆಲ್ಲ ಮಾತಾಡಿದ್ರಂತೆ, RCB ಪ್ಲೇಯರ್ಸ್ಗಳೆಲ್ಲ ಮಾತಾಡಿದ್ರಂತೆ RCB ವುಮೆನ್ಸ್ ಟೀಮ್ ಜೊತೆಗೆ. ಸ್ಮೃತಿ ಮಂದನ ಅವರು ಕೂಡ ಹೇಳಿದ್ರು, ನನಗೆ ಅವಾಗ ಕರೆಕ್ಟಾಗಿ ಕೇಳಿಸ್ತಿಲ್ಲ, ನಾವು ನೀವು ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಅವಾಗ ಮಾತಾಡ್ತೀವಿ ನಮ್ಮ RCB ಮೆನ್ಸ್ ಟೀಮ್ ಜೊತೆಗೆ ಅಂತ ಕೂತ್ಕೊಂಡು ಸ್ವಲ್ಪ ಚರ್ಚೆ ಮಾಡೋದಿದೆ, ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡೋದೆ, ಸೆಲೆಬ್ರೇಟ್ ಮಾಡೋದಿದೆ ಬೆಂಗಳೂರಲ್ಲಿ, ಅದು ಇದು ಅಂತೆಲ್ಲ ಹೇಳಿದರೆ. ವಿರಾಟ್ ಕೊಹ್ಲಿ ಅವರ ಮೆಚ್ಕೋಬೇಕಾಗಿ ಗೆಲ್ತಾ ಇದ್ದಂಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ವಿಶಸ್ ತಿಳಿಸಿದಾರಲ್ಲ, ವಿಡಿಯೋ ಕಾಲ್ ಮಾಡ್ಬಿಟ್ಟು ವಿಶಸ್ ತಿಳಿಸಿದ್ರೆ, ಏನು ಟ್ವೀಟ್ ಮಾಡೋದಲ್ಲ ಅಲ್ಲಿ ಟಕಾರ ನನಗೆ, ವಿಡಿಯೋ ಕಾಲ್ ಮಾಡ್ಬಿಟ್ಟು ವಿಶಸ್ ತಿಳಿಸಿದ್ರಲ್ಲ, ಇದು ಮೆಚ್ಕೋಬೇಕಾಗಿರೋದು. ಸೊ ಓಕೆ, ಇವಾಗ ಯಾರ್ಯಾರಿಗೆ ಯಾವ ಅವಾರ್ಡ್ ಹೋಗಿದೆ ಎಲ್ಲಾನು ಒಂಥರ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರೆ ಅಂತ ಹೇಳ್ಬೇಕು. ನಮ್ಮ RCB ಟ್ರೋಫಿನ ಕಬ್ಜಾ ಮಾಡ್ಕೊಳ್ಳೋದ್ರ ಜೊತೆಗೆ ಆರೆಂಜ್ ಕ್ಯಾಪ್ ಅಂಡ್ ಪರ್ಪಲ್ ಕ್ಯಾಪ್ ನು ಕೂಡ ಕಬ್ಜಾ ಮಾಡ್ಕೊಂಡಿದ್ದಾರೆ. ಶ್ರೇಯಾಂಕ ಪಾಟೀಲ್ಗೆ ಸಿಕ್ಕಿದೆ ಪರ್ಪಲ್ ಕ್ಯಾಪ್, ಅವರಿಗೆ 5 ಲಕ್ಷ ಪ್ರೈಸ್ ಸಿಕ್ಕಿದೆ ಈ ಪರ್ಪಲ್ ಕ್ಯಾಪ್ ಸಿಕ್ಕಿರೋದಕ್ಕೆ. ಯಾಕಂದ್ರೆ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ 4 ವಿಕೆಟ್ ಬೇರೆ ತೆಗೆದ್ಬಿಟ್ರು ಅಲ್ಲಿ ಫೈನಲ್ ಅಲ್ಲಿ ಬೇರೆ. ಸೊ ಆದ್ರಿಂದ ಅವ್ರಿಗೇನೆ ಹೋಗ್ಬೇಕಾಗಿತ್ತು. ಹೈಯೆಸ್ಟ್ ವಿಕೆಟ್ ಟೇಕರ್ ಬೇರೆ ಈ ಸೀಸನ್ ಅಲ್ಲಿ ಪರ್ಪಲ್ ಕ್ಯಾಪು ಅವ್ರಿಗೆ ಸಿಗುತ್ತೆ. ಅಂಡ್ ಆಬ್ವಿಯಸ್ಲಿ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ರದರ್ಶನ ನಮ್ಮ RCBಗೆ ಕೊಟ್ಟಿರೋದು ಅದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಯಾರು ಅಂತಂದ್ರೆ ಎಲಿಸ್ ಪೆರಿ ಅವ್ರಿಗೆ ಸಿಗ್ಬೇಕಾಗಿತ್ತು. ಯಾಕಂದ್ರೆ ಅವರೇ ಹೈಯೆಸ್ಟ್ ರನ್ ಗೆಟರ್ ಈ ಸೀಸನ್ದು, ಅದಕ್ಕೆ ಅವ್ರಿಗೆ ಸಿಕ್ಕಿದೆ ಎಲಿಸ್ ಪೆರಿಗೆ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿಸ್ ಟೂರ್ನಮೆಂಟ್ ಯಾರು ಅಂತಾರೆ ಅದು UP ವಾರಿಯರ್ಸ್ ನ ದೀಪ್ತಿ ಶರ್ಮಾ ಅವರು. ಯಾಕಂದ್ರೆ ಸಿಕ್ಕಾಪಟ್ಟ ಪಾಯಿಂಟ್ಸ್ಗಳನ್ನ ಈ ಸೀಸನ್ ತಗೊಂಡಿರೋದು ಅವರನ್ನೇ ಸಖತ್ ಪ್ರದರ್ಶನ ಅಂತ ಕೊಟ್ಟಿದ್ದಾರೆ. ಟೂರ್ನಮೆಂಟ್ ಆಲ್ ಓವರ್ ಟೂರ್ನಮೆಂಟ್ನ ತಗೊಂಡು ನೋಡ್ತು ಅಂದರೆ ಬ್ಯಾಟಿಂದ ಆಗಲಿ ಬೌಲಿಂದ ಆಗಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬೇರೆಯವ್ರು ಪರ್ಫಾರ್ಮ್ ಮಾಡಿಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಪಾಯಿಂಟ್ಸ್ಗಳನ್ನ ವಿಚಾರ ತಗೊಂಡು ನೋಡ್ತು ಅಂತಂದರೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗ್ತಾರೆ ದೀಪ್ತಿ ಶರ್ಮಾ ಅವರು. ಒಂಥರ ಎಲ್ಲ ಅವಾರ್ಡ್ಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ RCB. ಅಲ್ಲಿ ಇಲ್ಲಿ ಒಂದೊಂದು ಅವಾರ್ಡ್ ಮಾತ್ರ ಬೇರೆಯವರಿಗೆ ಹೋಗಿದೆ ಅಂತ ಹೇಳಬೇಕು. ಪರ್ಪಲ್ ಕ್ಯಾಪು ಆರೆಂಜ್ ಕ್ಯಾಪ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಮೋಸ್ಟ್ ಸಿಕ್ಸಸ್ಸು ಶಫಾಲಿ ವರ್ಮಾ ಅವರಿಗೆ ಸಿಕ್ಕಿದೆ. ಯಾಕಂದರೆ ಅವ್ರು ಜಾಸ್ತಿ ನಂಬರ್ ಆಫ್ ಸಿಕ್ಸಸ್ನ ಈ ಟೂರ್ನಮೆಂಟ್ಲಿ ಹೊಡೆದ್ರು. ಬೆಸ್ಟ್ ಸ್ಟ್ರೈಕ್ ರೇಟ್ ಅವಾರ್ಡ್ ಹೋಗಿದೆ ಜಾರ್ಜಿಯಾ ವೇರಮ್. ನಮ್ಮ RCB ಇದನ್ನು ಕೂಡ ಕಬ್ಜಾ ಮಾಡ್ಕೊಂಡಿದೆ. ಜಾರ್ಜಿಯಾ ವೇರಮ್ ಡೆತ್ತಲ್ಲಿ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡೆದಿದ್ರು ಸ್ವಲ್ಪ ಮ್ಯಾಚ್ಗಳಲ್ಲಿ. ಸೊ ಅದಕ್ಕೋಸ್ಕರ ಇವ್ರಿಗೆ ಸಿಕ್ಕಿದೆ. ಸ್ಟ್ರೈಕ್ ರೇಟ್ ಮಸ್ತಾಗಿ ಮೈಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಕ್ಕೆ. ಆಮೇಲೆ ಸಜನಾ ಅವರಿಗೆ, ಮುಂಬೈ ಇಂಡಿಯನ್ಸ್ ಸಜನಾ ಅವರಿಗೆ ಸಿಕ್ಕಿದೆ ಕ್ಯಾಚ್ ಆಫ್ ದ ಸೀಸನ್ ಅಂತ. ಇದು ನಮ್ಮ RCB ಕಬ್ಜಾ ಮಾಡ್ಕೊಳಕ್ಕಾಗಿಲ್ಲ. ಫೇರ್ ಪ್ಲೇ ಅವಾರ್ಡ್ ಕೂಡ ನಮ್ಮ RCB ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ ಗುರು. ಅಲ್ಲ ಟ್ರೋಫಿ ಒಂಥರ IPL ಹೆಂಗಾಗುತ್ತೆ ಅಂದರೆ ಟ್ರೋಫಿ ಗೆಲ್ಲುವಂಥ ಟೀಮ್ಗೆ ಯೂಶಲಿ ಫೇರ್ ಪ್ಲೇ ಅವಾರ್ಡ್ ಹೋಗೋದಿಲ್ಲ, ಆ ಥರ ಆಗ್ತಾ ಇತ್ತು. ಅಂದರೆ ಹೋಗ್ಲೇಬಾರ್ದು ಅಂತಲ್ಲ, ಫೇರ್ ಆಗಿ ಆಡಿಲ್ಲ ಅನ್ನೋ ಥರನೇ ಇರ್ತಿತ್ತು. ಬಟ್ ನಮ್ಮ RCB ಟ್ರೋಫಿ ಗೆದ್ದಿದೆ ಅಂತಂದರೆ, ಟ್ರೋಫಿ ಗೆದ್ದು ಫೇರ್ ಪ್ಲೇ ಅವಾರ್ಡ್ನ ತಗೊಂಡಿದೆ ಅಂತಂದರೆ, ನ್ಯಾಯವಾಗಿ ಆಡಿದೆ ಅಂತಂದರೆ ಇದನ್ನಂತೂ ಮೆಚ್ಕೊಳ್ಳೇಬೇಕು. ಅವ್ರು ನ್ಯಾಯವಾಗಿ ಆಡಿ ಟ್ರೋಫಿನ ತಗೊಂಡಿದೆ ಅಂತಂದರೆ ಅವನ ಅಜ್ಜಿ ಇದೊಂಥರ ನೆಕ್ಸ್ಟ್ ಲೆವೆಲು. ಒಂಥರ ಎಲ್ಲ ಅವಾರ್ಡ್ಗಳು ಒಂಥರ ಕಬ್ಜಾ ಮಾಡ್ಕೊಂಡು ಅಂತ ಹೇಳ್ಬೇಕು. ಎಲ್ಲರಿಗೂ 5 ಲಕ್ಷ ಸಿಕ್ಕಿದೆ ಅಂದರೆ ಹೇಳಿದ್ನಲ್ಲ ಇವಾಗ. ಬೆಸ್ಟ್ 6 ಅವಾರ್ಡು, ಮೋಸ್ಟ್ 6 ಅವಾರ್ಡು, ಬೆಸ್ಟ್ ಕ್ಯಾಚ್ ಅವಾರ್ಡು, ಜೊತೆಗೆ ಎಲ್ಲರಿಗೂ ಕೂಡ 5 ಲಕ್ಷ, ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪು. ಸೊ ಅವರೆಲ್ಲ 5 ಲಕ್ಷ ಸಿಕ್ಕಿದೆ. ಮೈನು ವಿನರ್ಸ್ಗೆ ಸಿಕ್ಕಿದೆ ಗುರು 6 ಕೋಟಿ ಮೊತ್ತ ಸಿಕ್ಕಿದೆ. 6 ಕೋಟಿ ಇವೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ RCB, ಇವೆಲ್ಲ ಜುಜುಬಿ 6 ಕೋಟಿ ಅಲ್ಲ. ಬಟ್ ಆದರೂ ವಿನ್ನಿಂಗ್ ಪ್ರೈಸ್ ಅಂತ ಹೇಳ್ಬೇಕಲ್ವಾ, ಅದು ಹೇಳೋವಂಥ ಕರ್ತವ್ಯ ಹೇಳ್ತಾ ಇದ್ದೀನಿ. 6 ಕೋಟಿ ಸಿಕ್ಕಿದೆ. ರನ್ನರ್ ಅಪ್ಸ್ಗೆ 3 ಕೋಟಿ ಸಿಕ್ಕಿದೆ, ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ನಿಮಗೇನು ಅನಿಸ್ತು ಮಗ? RCB ಇರೋ ಬರೋ ಅವಾರ್ಡ್ಸ್ಗಳೆಲ್ಲ ಕಬ್ಜಾ ಮಾಡಿಕೊಂಡು ಟ್ರೋಫಿನ ಗೆಲ್ಲೋದ್ರ ಜೊತೆಗೆ ಆರೆಂಜ್ ಕ್ಯಾಪ್ ಅಂಡ್ ಪರ್ಪಲ್ ಕ್ಯಾಪ್ ಗೆಲ್ಲೋದಿದೆಯಲ್ಲ, ಇದು ಒಂದೇ ಟೀಮಿಗೆ ಬರೋದಿಲ್ಲ. ಒಂಥರ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. IPL ಅಷ್ಟೇ ಒಂದೇ ಟೀಮಿಗೆ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಟ್ರೋಫಿ ಗೆಲ್ಲೋದು ಆ ಟೀಮು ಇನ್ನೂ ಸಿಕ್ಕಾಪಟ್ಟೆ ಕಷ್ಟ. 3 ಒಂದೇ ಸಲ ಬರಬೇಕು ಅಂತಂದರೆ ಅವನ ಅಜ್ಜಿ ಅದು ನೆಕ್ಸ್ಟ್ ಲೆವೆಲ್ ಆಗಿ ಪರ್ಫಾರ್ಮ್ ಮಾಡಿರಬೇಕು. ಜೊತೆಗೆ ಫೇರ್ ಪ್ಲೇ ಅವಾರ್ಡ್ ಬಂದಿದೆ ಅಂತಂದರೆ ಸೊ ಇದನ್ನ ಸಿಕ್ಕಾಪಟ್ಟೆ ಕಷ್ಟ. ಈ 4 ಒಂದೇ ಸಲ ಒಂದೇ ಟೀಮಿಗೆ ಬರುತ್ತೆ ಅಂತಂದರೆ ಇದು ಜಸ್ಟ್ ಅನ್ಬಿಲೀವಬಲ್ ಅಂತ ಹೇಳ್ಬೇಕು. IPL ಕೂಡ ಈ 4 ಒಂದೇ ಸಲ ಒಂದೇ ಟೀಮ್ಗೆ 100% ಯಾವ ಟೀಮು ಕೂಡ ಬಂದಿರೋದಿಲ್ಲ. ಒಂದೇ ಸೀಸನ್ ನಮ್ಮ RCBಗೆ ಎಲ್ಲ ಬಂದಿದೆ ಅಂತಂದರೆ ಇಷ್ಟು ವರ್ಷ ವೆಯ್ಟ್ ಮಾಡಿದ್ಕೊ ಒಂಥರ ಸಾರ್ಥಕ ಆಯಿತು ಅಂತ ಅನ್ನಿಸ್ತಿದೆ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.